ಹೇಮಾವತಿ ಹೋರಾಟ ಅದ್ರದ್ದು ಕೇಸಾ? ಅದನ್ನು 100 ಜನದ ಮೇಲೆ FIR ಅಂತೆ. ಕಾಂಟ್ರಾಕ್ಟ್ ಪಡೆದ ಕಂಪನಿ ಸಿಬ್ಬಂದಿ ಮೇಲೆ ದೂರ ಹಾಕೊಂಡಿದ್ದಾರಂತೆ. ಒಂದು ಹಾನಿಯಾಗಿದೆಯಂತೆ ವಸ್ತುಗಳಿಗೆ. ಓಕೆ. ಅದಕ್ಕೆ ಶಾಸಕರಾದ ಕೃಷ್ಣಪ್ಪ, ಸುರೇಶ್ ಗೌಡ, ಜ್ಯೋತಿ ಗಣೇಶು, ಸೊಗಡು ಶಿವಣ್ಣ ಮಾಜಿ ಶಾಸಕ, ಮತ್ತು ಜಿಲ್ಲಾಧ್ಯಕ್ಷ ರವಿತ್ ಸಂಘದವರು ಗೋವಿಂದರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ದಿಲೀಪ್ ಕುಮಾರ್, ಇವ್ರ ಮೇಲೆಲ್ಲ A1 A2 ಇಂದ A10 A6 ವರೆಗೂ ನೀನೇ ಹೋಗತ್ಲ ಕಡೆ ಅಂತ ಹಾಕಿದಾರಂತೆ. ಅಲ್ಲ, ಹೋರಾಟ ನಮ್ಮ ಹಕ್ಕು ಅಂತಾರೆ ಸರ್. ಇವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಇದನ್ನು ವಿರೋಧ ಮಾಡೋ ಹಾಗಿಲ್ಲ, ಹೋರಾಟ ಮಾಡೋಂಗಿಲ್ಲ, ಕೇಸ್ ಹಾಕ್ತೀವಿ ಅಂದ್ರೆ ಹೇಗೆ ಸರ್? ಅದು ಮಾಡಂಗಿಲ್ಲ. ಆಸ್ತಿ ಪಾಸ್ತಿ ನಷ್ಟದ್ದು ಬೇರೆ, ಅದು ಬೇರೆ. ಹೋರಾಟದ ಮೇಲೆ FIR ಆಗ್ತಾ ಹೋಗ್ತೀನಿ ಅಂದ್ರೆ ನೀವೇನು ನಾಳೆ ಮಾಡೋದು? ನಿಮಗೂ DK ಶಿವಕುಮಾರ್ ನೆಲ ಜಲ ಅಂದ್ಬಿಟ್ಟು ಮೆಕ್ಕೆದಾಟಕ್ಕೆ ಪ್ರಯಾಣಕ್ಕೆ ಹೋದಾಗ ಕೇಸ್ ಹಾಕಿದ್ದಕ್ಕೆ ರಾಜ್ಯದ ಇದ್ರ ಮೇಲೆ ಹೋರಾಟದ ಮೇಲೆ ಆಗ್ತೀರೇನ್ರಿ ನೀವು? ಏನೇನು ಹೇಳಿದ್ರಿ ತೆಗಿಸ್ಲಾ ಇಲ್ಲ? Again, government seems to have selected one methodology. ಆ ಮೆಥಡಾಲಜಿ ಏನು ಅಂದ್ರೆ ಈಗ ಇಲ್ಲಿ ನಡೀತಾ ಇರೋದು ಇದ್ದಂಗಿದೆ. ಟ್ರೈ ಮಾಡಲಿ, ಅನುಭವಿಸ್ಲಿ, ಬಿಡಿ ಅದನ್ನ. ಸಿದ್ದರಾಮಯ್ಯನವ್ರ ಮೇಲೆ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದಾನೆ ಯಾರೋ ಬಜರಂಗ ಸಂಘದ ಕಾರ್ಯಕರ್ತ, ಯಾವಾಗ ಏಪ್ರಿಲಲ್ಲಿ. ಆಮೇಲೆ ಪೊಲೀಸ್ನವರು ಒಂದು ತೆಗ್ಸಿದ್ರಂತೆ. ಈಗ ತಿಂಗಳಾದ್ಮೇಲೆ ಏಪ್ರಿಲಾಗಿ ಮೇ ಆಯಿತು, ಈಗ ಅವನ ಮೇಲೆ ಕೇಸ್ ಹಾಕಿದಾರಂತೆ. ನಾನು ಇದನ್ನೇ ಹೇಳೋದು, ಸಿದ್ದರಾಮಯ್ಯನವ್ರನ್ನ ಖಂಡಿಸಿ ಸಿದ್ದರಾಮಯ್ಯ ಅವರಿಗೆ ಗೋಡ್ಸೆ ಬೇಕಾಗಿದ್ದಾರೆ ಅಂತೇನೋ ಹಾಕೋದು ಆಬ್ಸಲ್ಯೂಟ್ ನಾನ್ ಸೆನ್ಸ್ ಮತ್ತೆ ರಾಂಗ್ ಅನ್ನೋದು ಯಾವನ್ಗಾರು ಗೊತ್ತಾಗಲ್ವಾ? ರಬ್ಬಿಶ್ ಅದು ಅಂತ. ಹೌದಾನೆ? ಯಾರೋ ಒಬ್ರು ಪೋಸ್ಟ್ ಹಾಕಿದ ಮಾತ್ರಕ್ಕೆ ಅದೇ ಸತ್ಯ ಆಗುತ್ತೆ. ಸತ್ಯಾದ ಬೇರೆ ವಿಚಾರ, ಬಟ್ ಅದು ರಬ್ಬಿಶ್. ಅದು ಅವ್ನು ಹಾಕಬಾರ್ದು. ಯಾಕೆ ಹಾಕ್ಬೇಕು ಒಬ್ಬ ಮುಖ್ಯಮಂತ್ರಿಗೆ? ಕ್ರಿಟಿಸೈಸ್ ಮಾಡೋದಾರೆ. ಈಗ ಅವರು ಯುದ್ಧದ ವಿಚಾರದಲ್ಲಿ ಯುದ್ಧ ಬೇಡ ಅಂದಿದ್ದಕ್ಕೆ ಅವಾಗ ನಾವು ತಗೊಂಡಿದ್ವಿ ಆ ಸಬ್ಜೆಕ್ಟನ್ನ. ಯುದ್ಧ ಮೊದಲೇ ಆಯ್ಕೆ ಅಲ್ಲ. ಅಷ್ಟೇ, ಬಟ್ ಯುದ್ಧನ ಬಿಟ್ಕೊಡಕ್ಕಾಗಲ್ಲ ಅಂತ ನಾವು ಆಯ್ಕೆ ತಗೊಂಡಿದ್ವಿ ಅಲ್ಲಿ. ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಗೋಡ್ಸೆ ಬೇಕಾ, ಅವನು ಬೇಕಾ, ಇವನು ಬೇಕಾ ಅಂತಂದ್ರೆ ಏನಕ್ಕೆ ಬೇಕಿತ್ತು? ಅದು ಓಕೆ. ಈಗ ಒಂದು ತಿಂಗಳು ಬಿಟ್ಟು ಹಾಕಿದ್ರೆ ನೀವು, ಐ ಡೋಂಟ್ ನೋ. ನನಗೆ ಡೌಟ್ ಏನು ಅಂದರೆ ಆಫೀಸರ್ಸನ್ನು ಎಲ್ಲೋ ಚಿವಿಟ್ ಬಿಟ್ಟಿದ್ದಾರೆ ಈಗ ಸರ್ಕಾರದವ್ರು. ಮೊನ್ನೆ 4-5 ದಿನದ ಮೀಟಿಂಗ್ಗಳಲ್ಲಿ ನೀವೆಲ್ಲ ಟೈಟ್ ಆಗಬೇಕು, ಎಲ್ಲ BJP ಪರ ನಿಂತ್ಬಿಟ್ಟಿದ್ದೀರಿ ಅಂತನೋ, ಅಥವಾ ಅವ್ರು ಏನು ಮಾಡಿದ್ರು ಏನೋ ಮಾಡ್ತಾ ಇಲ್ಲ ನೀವು ಅಂತನೋ, ಏನೋ ಒಂದು ಚಿವಿಟಿದ್ದೀರಿ ಹಿಡ್ಕೊಂಡು. ಎಲ್ಲರಿಗೂ ದೇಹದಲ್ಲೆಲ್ಲ ರಕ್ತ ಹರಿತಿರ್ಬೇಕು ಈಗ ಅಲ್ಲಿ ಓಡೋದವ್ರಿಗೆ ವಾಪಸ್ಸು. ಎಲ್ಲ ಒಬ್ಬೊಬ್ರು ಎದ್ದು ನಿಂತ್ಕೊಂಡು ಕಂಡುಕೊಂಡಿದ್ದನ್ನೆಲ್ಲ ಆಗ್ತಾ ಕೂತಿದ್ದೀರಿ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಅತಿ ಉತ್ಸಾಹ. ಎಸ್. ಇನ್ನು ಪ್ರಚೋದನಕಾರಿ ಭಾಷಣದಿಂದಾಗಿ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರ ಗಡಿಪಾರ ಆಗಿದೆ. ಕಲಬುರಗಿ ಜಿಲ್ಲೆಯ ಶಹಬಾದ್ಗೆ ಅವ್ರನ್ನ ಪೋಸ್ಟಿಂಗ್ ಮಾಡಿದ್ದಾರೆ, ಅಂದ್ರೆ ಅಲ್ಲಿಗೆ ಗಡಿಪಾರ್ ಮಾಡಿದ್ದಾರೆ. ಜೂನ್ 6ರಂದು ವಿಚಾರಣೆಗೆ ಬರಬೇಕು. ನೀವು ಬರ್ಲಿ ಅಲ್ಲ ಸರ್, ನನ್ನದು ವಾಪಸ್ ತಗೊಂಡಲ್ಲ ಸರ್, ಅಲ್ಲಿಗೆ ಹಾಕಿದ್ದಾರೆ ಅಂತ. ಸೊ ಈಗ ಜೂನ್ 6ರಂದು ವಿಚಾರಣೆಗೆ ಬರಬೇಕು. ಬರಲಿಲ್ಲ ಅಂತ ಅಂದ್ರೆ ನಾವು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈಗ ಅರುಣ್ ಕುಮಾರ್ ಪುತ್ತಿಲ ಅವರು ಕೂಡ ಹೇಳ್ತಿದ್ದಾರೆ, ನಾನು ನೋಟಿಸ್ನ ಸ್ವೀಕಾರ ಮಾಡಲ್ಲ ಅಂತ. ಇನ್ನು ಎಲ್ಲಾ ಕೇಸ್ಗಳ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರ ಮುಂದುವರೆದಿದೆ. ಗಡೀಪಾರು ಆದೇಶವನ್ನ ಮಾಡಿ ಇವತ್ತು ನೋಟಿಸ್ ಜಾರಿಗೊಳಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಸ್ವೀಕಾರ ಮಾಡೋದಿಲ್ಲ. ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನ ದಾಖಲು ಮಾಡಿದ್ರು ಕೂಡ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಇವತ್ತು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ. ಹಿಂದೂಗಳನ್ನು ಮಟ್ಟ ಹಾಕಕ್ಕೆ ಮಾಡ್ತಾ ಇರೋ ಟಾಸ್ಕ್ ಫೋರ್ಸ್ ಅಷ್ಟೇ ಇದು. ಈಗಾಗಲೇ ಶುರು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರು ಅರುಣ್ ಪುತ್ತಿಲ ಅವ್ರಿಗೆ ಗಡಿಪಾರ್ ಮಾಡಬೇಕು ಅಂತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ಅವರು ಕೋಮುವಾದಿ ಬೆಂಬಲ ಮಾಡಕ್ ಹೊರಟ್ರೆ ಗಲಾಟೆಗೆ ಕಾಂಗ್ರೆಸ್ ಸರ್ಕಾರನೇ ಪ್ರೇರಣೆ ಆಗ್ತದೆ. ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಇವತ್ತು ಕಾಪಾಡಬೇಕು. ಹಿಂದೂ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈ ರೀತಿ ನಡವಳಿಕೆಯಿಂದ ವಾತಾವರಣ ಇನ್ನೂ ಕೂಡ ಹದಗೆಡ್ತದೆ. ಏನ್ ದ್ವೇಷ ಭಾಷಣ ಮಾಡಿದ್ದಾರೆ, ನೀವು ಹಾಕಿ ಕೇಸ್ ಹಾಕಿ. ಅದ್ರ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದೆ, ನಮ್ಮ ಶಾಸಕರ ಮೇಲೆ ಕೇಸ್ ಹಾಕಿದ್ವಿ. 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ. ನಾವು ಡೆಮೊಕ್ರಾಟಿಕ್ ಸಿಸ್ಟಮ್ ನಲ್ಲಿ ಇದೀವಿ. ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ FIR. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾರು ನೋಡೋಕೆ ಹೋಗಲ್ಲ. ಹಿಂದೂಗಳಿಗೆ ಮಾತ್ರ ಕಾಣ್ತಾರೆ, ಯಾರಿಗೆ ಬಿಜೆಪಿ ಅವ್ರಿಗೆ ಮುಸಲ್ಮಾನರು ಕಾಣೋದೇ ಇಲ್ಲ. ಅವ್ರಿಗೆ ನಮ್ಗೆ ಎಲ್ಲರೂ ಕೂಡ ಕಾಣ್ತಾರೆ. ಅದು ಯಾರು ಕಾನೂನು ಬಾಹಿರವಾಗಿ ಏನಾದ್ರು ನಡ್ಕೊಂಡ್ರೆ ಅವಾಗ FIR ಆಗ್ತದೆ. ಓಕೆ, ದಟ್ಸ್ ಫೇರ್. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ FIR ಹಾಕ್ತಾರೆ, ಸರಿಯಪ್ಪ. ಅದನ್ನೇ ನಾನು ದಿನೇಶ್ ಗುಂಡೂರಾವ್ ಕೇಳೋದೀಗ. ನಿಮಗೆ ಮೇಲೆ ಎಲ್ಲ ಬೀಳೋದು ಬೇರೆ ಕಡೆಯಿಂದ ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ED ಇಂದನೋ IT ಇಂದನೋ ಮತ್ತೊಂದಿಂದನೋ ಅದು ಎಲ್ಲ ತಪ್ಪು ಅಂತಲೇ ಅನ್ಕೋಬೇಕಲ್ಲ FIR ಬಿದ್ದ ಮೇಲೆ. ಅದೆಲ್ಲ ಅನ್ಯಾಯನಾ? ಓಕೆ, ನಮಗೆ ಹಿಂದೂ ಕಾಣಿಸ್ತಾರೆ, ಮುಸ್ಲಿಂ ಕಾಣಿಸ್ತಾರೆ, ಎಲ್ಲರೂ ಕಾಣಿಸ್ತಾರೆ. ಅಲ್ಲೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಮಾಜಿಕ ಬದ್ಧತೆ ಇರಬೇಕು, ನ್ಯಾಯ ನೋಡ್ಬೇಕು, ಅದನ್ನು ಎಲ್ಲರನ್ನೂ ನೋಡಬೇಕು, ಹಂಗೆ ಹಿಂಗೆ ಊರು ಅಂತೆಲ್ಲ ನೋಡಬಾರ್ದು. ಸರಿ, ಅದು
ಕರೆಕ್ಟಾ? ಹೌದು. ಹಾಗಾದ್ರೆ ಎಲ್ಲ ಧರ್ಮಗಳಲ್ಲೂ ಇರುವಂತಹ ಬಡವರಿಗೆ 10% ಅಷ್ಟು ರಿಸರ್ವೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದ ನಿಮ್ಮ ಸರ್ಕಾರ ಯಾಕೆ ಜಾರಿಗೆ ತಂದಿಲ್ಲ? ಯಾಕೆ ಜಾರಿ ಆಯ್ತಪ್ಪ, ಫೇರ್ ಅಪ್, ನೀವು ಹೇಳ್ತಿರೋದು ಸರಿ ಇದೆಯಪ್ಪ, ಅದ್ಯಾಕೆ ಜಾರಿಗೆ ತರಲಿಲ್ಲ? ಅದು ಅದ್ರಲ್ಲಿ ಎಲ್ಲರೂ ಇದಾರಲ್ಲಪ್ಪ. ಆದರೆ 4% ರಿಸರ್ವೇಷನ್ ತರಿಸೋಷ್ಟು ಆಸಕ್ತಿ ಮತ್ತು ಆ ಥರ ಏನು ಅದಾಗತ್ತೋ ಬಿಡುತ್ತೋ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಲಿ, ಅದು ಪ್ರಶ್ನೆ ಬೇರೆ. ಹೌದು, ವಿಶೇಷ ಆಸಕ್ತಿ ತಗೊಂಡು ಮೈನಾರಿಟಿ ಅಂತೇಳಿ, ಲಾರ್ಜ್ಲಿ ಅದು ಮುಸ್ಲಿಂ ಅಂತ. ಮೈನಾರಿಟಿ ಅಂದರೆ ಜೈನರು ಇವರೆಲ್ಲ ಬರ್ತಾರೆ, ಬಟ್ ಅದನ್ನು ನೀನು ಜಾಸ್ತಿ ಪ್ರಯೋಜನಕ್ಕೆ ಬರಲ್ಲ, ಅವರು ಹೆಚ್ಚು ಉಪಯೋಗ ಎಲ್ಲ ಪಡ್ಕೊಂಡು ಉಪಯೋಗ ಅಲ್ಲಿಗೆ ಬರೋದು. ಅದಕ್ಕೆ ಯಾಕಷ್ಟು ಆಸಕ್ತಿ ಆವಾಗ? ನಿಮ್ಗೆ ಯಾರು ಕಾಣಿಸ್ತಿದ್ರು ಆಗ ಅಂತ ಯಾರು ಒಬ್ರು ಕೇಳಿದ್ರೆ ಹೇಗಿರುತ್ತೆ ನಿಮಗೆ? ಅದ್ಯಾಕಪ್ಪ 10% EWS ಕೋಟಾನ ಜಾರಿಗೆ ತರಲಿಲ್ಲ? ಅದ್ರಲ್ಲಿ ಸಮಾನತೆ ಕಾಣಿಸ್ತಾ ಅಲ್ಲಿ ಕಾಣಲಿಲ್ವಾ? ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು ಎಲ್ಲ ದಿನೇಶ್ ಗುಂಡೂರಾವ್ ಕಣ್ಣಿಗೆ ಎಷ್ಟು ಸೆಲೆಕ್ಟಿವ್ ಆಗಿ 4% ಮಾತ್ರ ಕಾಣಿಸ್ತಾ? ಏನ್ರಿ ದೋಖಾಗಳಾಗ್ಬಿಟ್ಟಿದ್ದೀರಿ ಎಲ್ಲರೂ. ನಿಮ್ಮ ಸ್ವಾರ್ಥ ಮತ್ತು ನಿಮ್ಮ ರಾಜಕೀಯ ಅನುಕೂಲಕ್ಕೆ ಆಯಾ ಕ್ಷಣಕ್ಕೆ ಗೋಸುಂಬೆಗಳ ಥರ ಬಣ್ಣ ಬದಲಾಯಿಸ್ಕೊಂಡು ಸುಮ್ಮನೆ ಮಾತಾಡ್ತಿರ್ತೀರಿ. ರಿವರ್ಸ್ ಹಾಕ್ಕೊಂಡು ಕೇಳಿದ್ರೆ ತಿರುಗಿ ಬೀಳುತ್ತೆ, ನಿಂತ್ಕೊಂಡ್ಬಿಡ್ತೀನಿ. ಅವ್ನು ಸರಿ ಇಲ್ಲ, ಅವ್ನು BJP, ಅವನು ಕಾಂಗ್ರೆಸ್, ಅವ್ನು ದೇಶದ್ರೋಹಿ. BJP ಅವ್ರನ್ನ ಕೇಳಿ, ಯಾರು ಸ್ವಲ್ಪ ಎಕ್ಸ್ಟ್ರಾ ಮಾತಾಡಿ ಮೋದಿ ಮೇಲೆ, ಅವ್ನು ದೇಶದ್ರೋಹಿ ಏನು ಬಿಡೋದು. ಇವ್ರನ್ನ ಕೇಳಿ, ಇವನು BJP, ಇವ್ನು RSS ಬಿಡೋದು. ಲೇಬಲ್ ಮಾಡಿಬಿಡೋದು ಅಷ್ಟೇ. ಇಂಥ ನಿಮ್ಮ ಗಿರಾಕಿಗಳ ಮಧ್ಯ ನಾವೆಲ್ಲ ಇನ್ನೂ ಬದುಕಬೇಕಲ್ಲ? ನಮ್ಮ ಹಣೆ ಬರಹ. ಸ್ವಂತ ಲಾಭ ಸ್ವಾರ್ಥಿಗಳು, ತಾವು ದುಡ್ಡು ಮಾಡ್ಕೊಂಡು ತಾವು ಅಧಿಕಾರ ಅನುಭವಿಸ್ಕೊಂಡು ಜನರ ಹೆಸರಿನಲ್ಲಿ ಮಜಾ ತಗೊಂಡು ಓಡಾಡ್ತಿರೋ ಗಿರಾಕಿಗಳು ಡೆಮಾಕ್ರಸಿ ಹೆಸರಿನಲ್ಲಿ. ಏನು ಮಾಡ್ತೀರಿ? ನಮ್ಮ ಹಣೆ ಬರಹ. ಎಸ್. ಇನ್ನು ಮತ್ತೊಂದು ಕಡೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಖಂಡಿಸಿ ಹೋರಾಟ ನಡೆಸಿದ ಆಯ್ತು, ಗಡಿಪಾರು ಮಾಡಿದ್ದಾರೆ. ಒಂದು ನಿಮಿಷ ಇರಿ. ಹಾಂ ಸರ್, ಗಡಿಪಾರು ಮಾಡಿದ್ದೀರಲ್ಲ. ನೋ, ಐ ವಾಂಟ್ ಟು ಆಸ್ಕ್ ದಿಸ್ ಕ್ವಶನ್. ಭಾಳ ಸೀರಿಯಸ್ ಆಗಿ ಕೇಳಬೇಕು ಈ ಪ್ರಶ್ನೆನ. ಈ ಗಡಿಪಾರಿನ ಅಧಿಕಾರನ ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ನೀವು AC ಗಳು ಕೊಟ್ಟಿದ್ದೀರಿ. ಇವತ್ತಿನ AC ಗಳು DC ಗಳು ಅಂದರೆ ಏನರ್ಥ? ಇಲ್ಲ ಚೀಫ್ ಮಿನಿಸ್ಟರ್ ಪೋಸ್ಟಿಂಗ್ ಮಾಡ್ತಾರೆ, ಇಲ್ಲ ಲೋಕಲ್ MLAಗಳು ಪೋಸ್ಟ್ ಮಾಡಿಸ್ತಾರೆ. ಆ ಪೋಸ್ಟಿಂಗ್ಗಳು ಹೆಂಗಾಗತ್ತೆ ಅಂತ ಆಫೀಸರ್ಗಳಿಗೆ ಗೊತ್ತಿದೆ. ಹೇಳೋದು ಬೇಡ, ಹೇಳೋದೇನು ಬೇಕಾಗಿಲ್ವಲ್ಲ, ಎಲ್ಲರಿಗೂ ಗೊತ್ತಲ್ಲ ಯಾವ ಪೋಸ್ಟಿಂಗ್ ಹೆಂಗಾಗತ್ತೆ ಅಂತ. ದಟ್ ಆಫೀಸರ್ ಆ MLA ಆರ್ ಆ ಮಿನಿಸ್ಟ್ರದ್ದು ಮಾತು ಕೇಳ್ತಾರೋ ಇಲ್ವೋ? ಕೇಳಲೇಬೇಕು, ಬೇರೆ ಗತಿ ಇಲ್ಲ ಅವ್ರಿಗೆ. ಹೇಳಿದ್ದನ್ನು ಕೇಳೋದಾರ ಕೇಳ, ಇಲ್ಲಿಂದ ಖಾಲಿ ಮಾಡು ಅಂತಾರೆ. ಎಷ್ಟು ಸರಿ ಫೋನಲ್ಲಿ ರೆಕಾರ್ಡ್ ಆಗಿಲ್ಲ ಇದೆಲ್ಲ ಹೇಳ್ತೀನಿ. ಹೌ ವಿಲ್ ದಿಸ್ AC ಡಿಸೈಡ್ ಯಾರನ್ನ ಗಡಿಪಾರು ಮಾಡ್ತೀನಿ ಅಂತ? ಹೂ ಈಸ್ ಹಿ ಟು ಡಿಸೈಡ್ ದಿಸ್? ಕಾನೂನಲ್ಲಿ ಅಧಿಕಾರ ಇರ್ಬೋದೇನೋ. ನಾವು ದಿಸ್ ಮಸ್ಟ್ ಬಿ ಚಾಲೆಂಜ್ಡ್ ಇನ್ ದಿ ಕೋರ್ಟ್. ನನ್ನ ಪ್ರಕಾರ ಇದನ್ನು ಚಾಲೆಂಜ್ ಮಾಡಿಸ್ಬೇಕು. ಹಿ ಶುಡ್ ನಾಟ್, ಬಿಕಾಸ್ ಹಿ ಈಸ್ ನೋ ಲಾಂಗರ್ ಇಂಪಾರ್ಷಿಯಲ್. ಇನ್ ಮೆನಿ ಪ್ಲೇಸಸ್ ಅಲ್ಲಿ ಹಿ ಬಿಕಮ್ಸ್ ಎನ್ ಏಜೆಂಟ್ ಆಫ್ ದಿ ಲೋಕಲ್ ಲೀಡರ್. ಒತ್ತಡದಲ್ಲಿರ್ತಾರೆ. ಎರಡನೇದು, ಈ AC ಈ ಕೇಸು ತಗೊಂಡೇ ಹೇಳ್ತೀನಿ. ಗುಲ್ಬರ್ಗದ ಶಾಬಾದ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಹೆಂಗೆ ಸೆಲೆಕ್ಟ್ ಮಾಡ್ತೀರಿ? ಏನು ಮ್ಯಾಪ್ ಇಟ್ಕೊಂಡು ಸೆಲೆಕ್ಟ್ ಮಾಡಿದ್ರಾ? ಹಿಂದುಳಿದ ತಾಲೂಕುಗಳ ಪಟ್ಟಿ ಹಿಡ್ಕೊಂಡು ಸೆಲೆಕ್ಟ್ ಮಾಡಿದ್ರಾ? ಅಥವಾ AC ಮಾವನ ಮನೇನಾ, ಅದು ಹೆಂಡತಿ ಮನೇನಾ? ಹೇಗೆ? ಹೌ ಡು ಯು ಸೆಲೆಕ್ಟ್ ಇಟ್? ಹೂ ಗಿವ್ಸ್ ಯು ದಿಸ್ ಪವರ್ ಟು ಸೆಲೆಕ್ಟ್? ನಾಳೆ ಏನಾದ್ರು ಸರ್ಕಾರ ಬದಲಾಗಿ ಅಪ್ಪಿತಪ್ಪಿ ಆಗತ್ತೋ ಬಿಡುತ್ತೋ ಜನಕ್ಕೆ ಬಿಟ್ಟಿದ್ದು, ಚುನಾವಣೆಯಲ್ಲಿ ಆಯಿತು ಅಂದ್ಕೊಳ್ಳೋಣ. ಆಗಿನ ಸರ್ಕಾರ DK ಶಿವಕುಮಾರ್ ಮೇಲೆ ಒಂದು 2 ಕೇಸ್ ಹಾಕಿಸ್ಬಿಟ್ಟು ಯಾವ್ಯಾವ್ದನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಇದೇ ಥರ ಯಾವುದೋ ಬೋಗಸ್ ಹಾಕಿಸ್ಬಿಟ್ಟು ದೇಶ ಅಂತ ನೀವು ಕೂಕತ್ತೀರಿ, ಕೂಕ್ಕಳಿ ಅಂದ್ಬಿಟ್ಟು ಕೇಸ್ ಹಾಕ್ಬಿಟ್ಟು ಕೊಪ್ಪಳಕ್ಕೆ ಗಡಿಪಾರು ಅಂದರೆ ಓಕೆನಾ ಅದು? ಹೀಗೆ ಹೌ ಆರ್ ಯು ಸೆಲೆಕ್ಟಿಂಗ್ ದಿಸ್? ವಾಟ್ ಇಸ್ ದಿ ರ್ಯಾಷನಾಲಿಟಿ? ಏನು ರ್ಯಾಷನಾಲಿಟಿ ಇದೆ ಇದಕ್ಕೆ? ನಾವು ಸಂಬಡಿ ಶುಡ್ ಚಾಲೆಂಜ್ ದಿಸ್. ಹಿ ಕೆನಾಟ್ ಅಂತ ನನ್ನ ವಾದ. ಪವರ್ ಇದೆ ಅಂತ ಏನು ಮಾಡ್ಬೋದು. ಏನಪ್ಪ ನನಗೆ ಅರ್ಥನೇ ಆಗ್ತಿಲ್ಲ. ಇದು ಭಾಳ ವಿಚಿತ್ರವಾಗಿ ನಡೀತಿದೆ ಎಲ್ಲನೂ. ಸೆಲೆಕ್ಟಿವ್ ಆಗಿ ಮಾಡಿ ಹೆಂಗಾಗೋಗಿದೆ ಗೊತ್ತಾ? ಹಾಕ್ಬಿಡೋ ಒಂದು ಕೇಸು, ಒಂದು FIR ಮಾಡಿಬಿಡೋ, ಒಂದು ಅರೆಸ್ಟ್ ಮಾಡ್ಕೊಳ್ಳೋ, 2 ದಿನ ಒಳಗೆ ಕಳಿಸ್ಬಿಡೋ, ಬೈಲ್ ತಗೊಂಬರ್ಲಿ, ಅವನು ನಡ್ಕೊಂಡು ಓಡಾಡ್ಲಿ ಅವ್ನು ಕೋರ್ಟ್ಗೆ, ನೋಡ್ಕೊಳ್ಳೋಣ ಆಮೇಲೆ. ಅಷ್ಟು ತೊಂದರೆ ಕೊಟ್ಟರೆ ಅಷ್ಟು ಮಾಡ್ಬಿಡೋಣ, ನೀವು ಅಷ್ಟು ಮಾಡಪ್ಪ. ಈ ಮೆಂಟಾಲಿಟಿಗೆ ಬಂದಂಗಿದೆ ಸರ್ಕಾರಗಳು ಮತ್ತು ಅಧಿಕಾರಿಗಳು ಅಥವಾ ಪೊಲೀಸ್ನವರು. ಡಾನ್ಸ್ ಮಾಡ್ತಿರೋರು, ಯಾರ್ಯಾರು ಮಾತು ಕೇಳ್ಕೊಂಡು ಯಾರ್ಯಾರು ಡಾನ್ಸ್ ಮಾಡ್ತಿದ್ದಾರೋ. ಇಟ್ಸ್ ಅಮೇಝಿಂಗ್, ಅಮೇಝಿಂಗ್. ಈ ಗಡಿಪಾರಿನ ಆಯ್ಕೆ ಮಾತ್ರ ಶಾಬಾದ್ ಅಂತೆ, ಗುಲ್ಬರ್ಗಲ್ಲದು ಯಾರಿಗೋ ಒಬ್ರಿಗೆ ಗಡಿಪಾರು. ಹೀಗೆ ಹೌ ಡಿಡ್ ಯು ಡಿಸೈಡ್? ಆ ಗಡಿಪಾರ್ ಆಗಿರೋ ವ್ಯಕ್ತಿ ಹುಟ್ಟಿದ್ದು ಶಾಬಾದಲ್ಲಿ ಸಾರ್. ಅದಕ್ಕಲ್ಲಿ ಅವ್ನು ವಲಸೆ ಬಂದಿದ್ದಾನೆ ನೋಡಿ ಸಾರ್, ದಕ್ಷಿಣ ಕನ್ನಡಕ್ಕೆ ವ್ಯಾಪಾರ ಮಾಡೋಕ್ಕೆ ಅಂತ. ಅದಕ್ಕೆ ಅಲ್ಲಿಗೆ ಕಳಿಸ್ಬಿಟ್ವಿ ಅವನು ಅಂತಂದರೆ ಸರಿ. ಇಲ್ದ್ರೆ ಹಿಂಗೆ ಶಾಬಾದ್ ಹೆಂಗೆ ಸೆಲೆಕ್ಟ್ ಮಾಡ್ತೀರಿ? ಹೌ? ದ ಇಂಟೆನ್ಷನ್ ಆಫ್ ದ AC ಈಸ್ ಟು ಪನಿಷ್ ಹಿಮ್. ಹೇಗೆ? ಕಿರುಕುಳದ ರೂಪದಲ್ಲಿ ಅಲ್ಲಿಗೆ ಹಾಕೋದು, ಆಗಲ್ವೇ? ನೋ, ಇಟ್ಸ್ ವೆರಿ ವೆರಿ ಡೇಂಜರಸ್.
ನಾನು ಹೇಳ್ತಾ ಇರೋದು ಎಕ್ಸಿಸ್ಟಿಂಗ್ ಗೌರ್ಮೆಂಟಲ್ಲಿ ಇರೋವ್ರಿಗೂ. ಇವತ್ತೆಲ್ಲೋ DK ಹೇಳಿದ್ದಾರೆ, ಯಾವುದು ಶಾಶ್ವತ ಅಲ್ಲರಿ. ಏನು ಸರ್ ಅಷ್ಟೊಳ್ಳೆ ಮಾತಾಡಿದ್ದೀರಿ ನೀವು, ನಿಜವಾಗ್ಲೂ ಭಾಳ ಒಳ್ಳೆ ಮಾತಾಡಿದ್ದೀರಿ ಸರ್. ದೀರ್ಘಕಾಲ ಆದಮೇಲೆ ತುಂಬ ನಿಜವಾಗಿ ಹೇಳಿದ್ದೀರಿ. ಅದನ್ನು 10 ನಿಮಿಷಕ್ಕೆ ಒಂದ್ಸರಿ ಜ್ಞಾಪಿಸ್ಕೊಳ್ಳಿ, ಹೇಳ್ತೀನಿ. ನೀವು ಏನೋ ಹೇಳಿದ್ದೀರಿ. ಹಾಗೆ ಸರ್ಕಾರನೂ ಶಾಶ್ವತ ಅಲ್ಲದೆ ಇರ್ಬೋದಲ್ಲ. ನೆಕ್ಸ್ಟ್ ಬಂದವ್ರು ಬೇರೆಯವ್ರ ಮೇಲೆ ಕೇಸ್ ಏನು ಇವತ್ತೇನು ಕಷ್ಟ ಆದಂಗೆ ಕಾಣಿಸ್ತಿಲ್ಲ. 4 ಕೇಸ್ ಹಾಕ್ಸೋದು, ಸುಮ್ಮನೆ ತಂದು ಕೇಸ್ ಹಾಕ್ಸೋದು ಭಾಳ ಸುಲಭ ಆದಂಗಿದೆ. ಪ್ರಚೋದನಕಾರಿ ಭಾಷಣ ಅನ್ನೋದು ಏನೋ ಒಂದು ಹೇಳೋದು. ಹಾಗಾಗಿ ಥಿಂಕ್ ಮಾಡಿ 2 ಸರಿ ಇದನ್ನು ಮಾಡಿಸ್ಕೊಂಡವ್ರು ಕೋರ್ಟಲ್ಲಿ ಚಾಲೆಂಜ್ ಮಾಡಿ. ಎಸ್. ಇನ್ನು ಹೇಮಾವತಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಲವು ಬಿಜೆಪಿ ನಾಯಕರುಗಳ ಮೇಲೂ ಕೂಡ ಕೇಸ್ ಆಗಿದೆ. ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋರಾಟಗಾರರು ಸಭೆ ನಡೆಸಿದ್ರು. ಬಳಿಕ ಮಾತನಾಡಿದ್ರು, ಕುಣಿಗಲ್ ಮಾಗಡಿಗೂ ನೀರು ಕೊಡಿ, ಆದರೆ ಮೂಲ ಯೋಜನೆಗೆ ಧಕ್ಕೆ ತರಬೇಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಇನ್ನು ತಾಂತ್ರಿಕ ಸಮಿತಿ ಅದೇನು ಕೊಟ್ಟಿದೆ ಆ ವರದಿಯನ್ನೇ ನಾವು ಪಾಲಿಸ್ತಾ ಇದ್ದೀವಿ ಅಂತ ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ. ದೂರಿನ ಮೇರೆಗೆ 13 FIR ಆಗಿದೆ. ಸ್ವಾಮೀಜಿಗಳ ಹೆಸರು ಉಲ್ಲೇಖ ಮಾಡಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಸರಿ, ಈಗ ಒಂದು ಕೆಲಸ ಮಾಡ್ರಪ್ಪ, ಹೈಕೋರ್ಟ್ಗೆ ಹಾಕಿ ಈ ಕೇಸನ್ನ. ಈಗ ನೆಕ್ಸ್ಟ್ ಕೆನಾಲ್ ಯಾರೊಬ್ರು ಈಗ ತಮಿಳ್ನಾಡು ನಮ್ಮ ಮೇಲೆ ಕೇಸ್ ಹಾಕೊಂಬಂದ್ರು. ನಾವೇನೋ ಹೇಳಿದ್ವಿ, ಅವ್ರೇನೋ ಹೇಳಿದ್ರು, ನಾವು ತೀರ್ಮಾನ ಮಾಡಿದ್ವಿ, ಅವರು ಮಾಡಿದ್ವಿ, ಯಾವುದು ಒಪ್ಪಲಿಲ್ಲ. ಕೊನೆಗೆ ಎಲ್ಲಿಗೆ ಹೋದ್ರಪ್ಪ? ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿ ಒಂದು ಟ್ರಿಬ್ಯುನಲ್ ಮಾಡಿಸ್ಕೊಂಡ್ರು. ಇದಕ್ಕೊಂದು ಟ್ರಿಬ್ಯುನಲ್ ಮಾಡಿಬಿಡ್ರಿ ಹೆಂಗಾರೆ. ಜಿಲ್ಲೆಗಳ ನಡುವೆ ಆಮೇಲೆ ಟ್ರಿಬ್ಯುನಲ್ ಆರ್ಡರ್ನ ಚಾಲೆಂಜ್ ಮಾಡ್ಕೊಳ್ಳೋಣ ಹೈಕೋರ್ಟಲ್ಲಿ. ಆಮೇಲೆ ಹೈಕೋರ್ಟ್ ಆರ್ಡರ್ನ ಸುಪ್ರೀಂ ಕೋರ್ಟಲ್ಲಿ ಮಾಡೋಣ. ಸುರೇಶ್ ಗೌಡ್ರು ಸುಮ್ಮನೆ ಆ ಕಡೆ ಪ್ರೊಟೆಸ್ಟು, ಈ ಕಡೆ ಮಾಗಡಿಗೂ ನೀರು ಕುಡಿ, ಅದು ಮಾಡಬೇಡಿ. ಏನು ಮಾಡಬೇಕು ಅಂತ 1 2 3 4 ಹೇಳ್ರಿ. ಸುಮ್ಮನೆ ಬ್ಯಾಲೆನ್ಸ್ ಆಗಿ ಸುಮ್ಮನೆ ಅಲ್ಲಿ ಹೊರಗಡೆ ಒಂದು ಹೇಳೋದು, ಒಳಗಡೆ ಒಂದು ಹೇಳೋದು ಮಾಡಬೇಡಿ. ಇಲ್ಲಿ ಬಂದು ನನ್ನ ಪ್ರಿನ್ಸಿಪಲ್ ಪಾಯಿಂಟ್ ಇದರಲ್ಲಿ, ಎಲ್ಲರೂ ಇದರಲ್ಲಿ ಕನ್ನಡಿಗರೇ. ಇದರಲ್ಲಿ ಒಂದು ವೇಳೆ ತುಮಕೂರಿಗೆ ಅಪಾಯ ಇದ್ದರೆ ಏನು ಅಪಾಯ ಅನ್ನೋದನ್ನು ಸರಿ ಮಾಡ್ಕೊಳ್ಳಿ. ಆ ಅಪಾಯದ ಮಟ್ಟವನ್ನು ಇಲ್ಲದಂಗೆ ಮಾಡುವುದು ಹೇಗೆ? ದಾರಿ ಇದೆಯಾ ಇಲ್ವಾ? ಇದನ್ನು ಯೋಚನೆ ಮಾಡಿ. ಈಲ್ಡ್ ಮೇಲೆ ಡಿಪೆಂಡ್ ಆಗಬೇಕಷ್ಟೇ ಇವೆಲ್ಲನೂ. ಇನ್ನೇನಿದೆ ಅದರಲ್ಲಿ? ಬೇರೆ ರಾಜ್ಯದ್ದಾರು ಆಗಿದ್ದಿದ್ರೆ ಬೇರೆ ಕತೆ. ಇದು ಎಲ್ಲ ಒಂದೇ ತಾನೆ. ನಾವು ಅದನ್ನು ಮಾತಾಡಿ, ಅದು ಬಿಟ್ಬಿಟ್ಟು ಮಾಗಡಿಯವ್ರಿಗೂ ನೀರು ಕುಡಿ, ಮೂಲ ಯೋಜನೆಗೆ ಧಕ್ಕೆ ತಗೊಬಿಡಿ. ಏನು ರೀ ಮೂಲ ಯೋಜನೆ? ಏನು ಸುಮ್ಮನೆ ಹೊಡಿತಾ ಇರ್ತೀರಿ ನಿಮ್ಮ. ಇದು ಸೇಮ್ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಬಿಡ್ತಾ ಇರೋದು. ಜನ ಹಚ್ಚಿಸ್ಕ, ನಮ್ಮ ಪರವಾಗಿ ಕಣ್ಣಿಗೆ ಹಾಕಿಸ್ಕ ಮಣ್ಣನ್ನು, ಹೋಗ್ತಾ ಇರ್ತಾರೆ ಅಷ್ಟೇ.